ಜಗತ್ತೇ ನಮದು ಇವತ್ತೇ ನಮದು ನಗುತ್ತಾ ಬಂದು ಬಳಗ ಸೇರೋ ದಿನವೇ ಹಬ್ಬ ಒಬ್ಬಟ್ಟು ಮದುವೆ ಎಲ್ಲೆಲ್ಲೂ ನಗುವೆ ಮುಹೂರ್ತ ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ GH ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಈ ವ್ಲಾಗ್ ಬಂದು ರಿಸೆಪ್ಷನ್ ದಿನ, ಬಟ್ ಇದರಲ್ಲಿ ರಿಸೆಪ್ಷನ್ ವ್ಲಾಗ್ ಇರೋದಿಲ್ಲ. ರಿಸೆಪ್ಷನಿಗೆ ಹೋಗೋದಕ್ಕಿಂತ ಮುಂಚೆ ಮನೆಯಲ್ಲಿ ನಾವು ಯಾವ್ಯಾವ ಥರ ಶಾಸ್ತ್ರನೆಲ್ಲ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ವ್ಲಾಗ್ ಆಗಿರುತ್ತೆ ಇದು. ಆ್ಯಂಡ್ ಇಲ್ಲಿ ನಮ್ಮ ಬ್ರೈಡ್ ಇವಾಗ ಎಲ್ಲ ದೇವ್ರ ಪೂಜೆಗಳನ್ನು ಮಾಡ್ತಾ ಇದ್ದಾರೆ, ನೋಡ್ಬೋದು ನೀವೇ. ಫಸ್ಟು ದೇವ್ರ ಮನೆ ಪೂಜೆ ಮಾಡಿ, ಆಮೇಲೆ ಹೊಸಲು ಪೂಜೆ ಮಾಡಿ, ನಂತರ ನಾವು ಚೌಟ್ರಿಗೆ ಹೊರಡೋದು. ಚೌಟ್ರಿಗೆ ಹೋಗೋದಕ್ಕಿಂತ ಮುಂಚೆ ಏನೇನೆಲ್ಲ ಮಾಡಿದ್ವಿ ಅನ್ನೋದರ ಬಗ್ಗೆ ಒಂದು ಚಿಕ್ಕ ವ್ಲಾಗ್ ಮಾಡ್ತಾ ಇರೋದು. ಆ್ಯಂಡ್ ಇವಾಗ ಸ್ವಲ್ಪ ಅವರ ಪೇರೆಂಟ್ಸ್ ಆಶೀರ್ವಾದ ಮತ್ತು ನಮ್ಮ ಪೇರೆಂಟ್ಸ್ ಆಶೀರ್ವಾದ, ಹಿರಿಯರ ಆಶೀರ್ವಾದ ಎಲ್ಲ ತಗೊಂಡು ತವ್ರ ಮನೆಯದು ಮಡ್ಲಕ್ಕಿ ಏನಿರುತ್ತೆ ಹೇಳಿ ಅದನ್ನು ತೊಗೊಂಡು ಚೌಟ್ರಿಗೆ ಹೊರಡೋದು. ಆ್ಯಂಡ್ ನಮ್ಮ ಚಪ್ರನ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು ನೀವೇ, ಹೂವು ಎಲ್ಲ ಹಾಕಿ. ಆ್ಯಂಡ್ ಇವಾಗ ಕಾರ್ನು ಕೂಡ ಡೆಕೋರೇಟ್ ಮಾಡಿಸ್ಕೊಂಡು ಬಂದಿದ್ದಾರೆ ನಮ್ಮ ಪಪ್ಪ, ನೋಡ್ತಾ ಇರ್ಬೋದು ನೀವೇ. ಆ್ಯಂಡ್ ಫೈನಲಿ ನಾವು ಚೌಟ್ರಿ ರೀಚ್ ಆಗಿದ್ದೀವಿ ಗೈಸ್. ಮದುವೆ ನಡೆದಿದ್ದು ತಿಮ್ಮಕ್ಕ ಪಟೇಲ್ ಕಲ್ಯಾಣ ಮಂಟಪದಲ್ಲಿ, ಅಂದರೆ ಸುಂಕದ ಕಟ್ಟೆನಲ್ಲಿ ಇರೋದದು. ಆ್ಯಂಡ್ ಫೈನಲಿ ನಮ್ಮ ಬ್ರೈಡ್ ಚೌಟ್ರಿಗೆ ಬಂದಿದ್ದಾರೆ ಇವಾಗ ಅವ್ರಿಗೆ ಆರತಿ ಎಲ್ಲ ಮಾಡಿ ಆಮೇಲೆ ಒಳಗೆ ಕರೆಸ್ಕೊಳ್ಳೋದು, ನೋಡ್ತಾ ಇರ್ಬೋದು ನೀವೇ. ಸೊ ಫೈನಲಿ ವಿ ಆರ್ ದೇರ್ ಇನ್ ಚೌಟ್ರಿ. ಸೊ ನನ್ನ ಔಟ್ಫಿಟ್ ಹೀಗಿತ್ತು ಬರಬೇಕಾದ್ರೆ, ನೋಡ್ತಾ ಇರ್ಬೋದು ನೀವೇ. ಆ್ಯಂಡ್ ಎಸ್ ಗೈಸ್, ಇವಾಗ ಇಲ್ಲೇನು ನಡೀತಾ ಇದೆ ಅಂದರೆ, ನಮ್ಮ ಕಡೆ ಏನು ಮಾಡ್ತೀವಿ ಅಂದರೆ, ಯಾವ ರೂಮಲ್ಲಿ ಮದುಮಗಳು ಅಂದರೆ ನಮ್ಮ ಬ್ರೈಡ್ ಇರ್ತಾರೋ ಆ ರೂಮಲ್ಲಿ ದೇವ್ರುಗಳನ್ನ ಇಡ್ತೀವಿ. ಸೊ ಅದನ್ನೆಲ್ಲ ಮಾಡೋಷ್ಟರಲ್ಲಿ ಫೈನಲಿ ಗಂಡಿನ ಕಡೆಯವ್ರು ಬಂದೇ ಬಿಟ್ಟರು, ನೋಡ್ತಾ ಇರ್ಬೋದು ನೀವೇ. ಆ್ಯಂಡ್ ಅಲ್ಲಿ ನಮ್ಮ ಕಸಿನ್ದು ಅವರ ಓನ್ ಸಿಸ್ಟರ್ ಏನಿದ್ದಾರೆ ಹೇಳಿ, ಅವರಿಗೆ ಪಾತ್ ಪೂಜೆ ಮಾಡ್ತಾ ಇದ್ದಾರೆ, ನೋಡ್ಬೋದು ನೀವೇ. ಇದೆಲ್ಲ ನಮ್ಮ ಕಡೆ ಮಾಡೋ ಶಾಸ್ತ್ರ ಗೈಸ್. ಆ್ಯಂಡ್ ಇವಾಗ ಇಲ್ಲಿ ರಿಸೆಪ್ಷನ್ಗೆ ಡೆಕೋರೇಷನ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಆ್ಯಂಡ್ ಇವಾಗ ರೂಮಲ್ಲಿ ಮದುಮಗಳು ರೂಮಲ್ಲಿ ದೇವ್ರುಗಳನ್ನೆಲ್ಲ ಇಟ್ಟು ಪೂಜೆ ಮಾಡಿಸ್ತಾ ಇದ್ದಾರೆ, ನೋಡ್ಬೋದು ನೀವೇ. ನಂದ ದೀಪ ಹುಟ್ಟಿದ ಮನೆಗೆ, ಹಾರದ ದೀಪ ಹುಟ್ಟಿದ ಮನೆಗೆ, ಬಯಸಿ ತಂದ ಪ್ರಿಯನು ಬಂದ, ಸಾವಿರ ಸಾವಿರ ಜನ್ಮ ಇರೋವರೆಗೆ. ಆ್ಯಂಡ್ ಇವಾಗ ಇಲ್ಲಿ ಹಿರಿಯರನ್ನೆಲ್ಲ ಕೂರಿಸ್ಬಿಟ್ಟು, ನಮ್ಮ ಅಕ್ಕ ಅವರ ತಂದೆ ತಾಯಿ, ಅವರ ಹುಡುಗ ಅವರ ತಂದೆ ತಾಯಿನೆಲ್ಲ ಕೂರಿಸ್ಬಿಟ್ಟು ಇಲ್ಲಿ ಮೊದಲು ಲಗ್ನ ಕಟ್ಟಿಸ್ತಾ ಇದ್ದಾರೆ. ಲಗ್ನ ಕಟ್ಟಿಸಿ ಎಂಗೇಜ್ಮೆಂಟ್ ಶಾಸ್ತ್ರನ ಮಾಡೋದು, ನೋಡ್ಬೋದು ನೀವೇ.
ಆ್ಯಂಡ್ ಇವಾಗ ಇಲ್ಲಿ ನಮ್ಮ ಬ್ರೈಡ್ ಹತ್ರನೂ ಒಂದಷ್ಟು ಶಾಸ್ತ್ರಗಳನ್ನು ಮಾಡಿಸ್ತಾ ಇದ್ದಾರೆ, ನೋಡ್ಬೋದು ನೀವೇ. ಸೊ ಆಲ್ಮೋಸ್ಟ್ ಎಲ್ಲ ಶಾಸ್ತ್ರಗಳು ಕೂಡ ಆಗೋಗಿದೆ ಗೈಸ್. ಆ್ಯಂಡ್ ಇವಾಗ ಇಲ್ಲಿ ಎಂಗೇಜ್ಮೆಂಟ್ ಮಾಡ್ತಾ ಇದ್ದಾರೆ, ನೋಡ್ಬೋದು ನೀವೇ. डम ढोल बजा रे मस्त कलंदर, डम ढोल बजा रे मस्त कलंदर. ಅಬ್ಬಬ್ಬ ಇವನ ಹೆತ್ತೋರ್ ಯಾರೋ ನಂಗೆ ಅಂತ ಕೊಟ್ಟೋರ್ ಯಾರೋ ಅವರಿಗೆ ನೂರೊಂದು ಸಲ. ಫೈನಲಿ ಎಲ್ಲ ಶಾಸ್ತ್ರನೂ ಆಗೋಗಿದೆ ಗೈಸ್. ಆ್ಯಂಡ್ ಇವಾಗ ಬರೀ ರಿಸೆಪ್ಷನ್ ಒಂದೇ ಬಾಕಿ. ರಿಸೆಪ್ಷನ್ ವ್ಲಾಗ್ನ ನಾನು ಸಪ್ರೇಟ್ ವ್ಲಾಗ್ ಮಾಡಿ ನೆಕ್ಸ್ಟ್ ವೀಡಿಯೋನಲ್ಲಿ ಹಾಕ್ತೀನಿ, ನೋಡ್ಬೋದು ನೀವೇ. ಆ್ಯಂಡ್ ಎಸ್, ಈ ಒಂದು ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಜಿ ಎಚ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.